Welcome back, students. In last class I have sent you the PDF of structure of atom chapter, but some of you asked to explain those question and answers. So from today I am going to explain the question and answers of the structure of atom lessons. Okay, let's move on to the exercise. Now the first question: compare the properties of electrons, protons and neutrons. This is the first question. ಎಲೆಕ್ಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಪ್ರಾಪರ್ಟೀಸ್ ಈ ಥರ ಬರ್ಕೊಳ್ಳೋಣ. ಆ್ಯಂಡ್ ಈ ಥರ ಡಿವೈಡ್ ಸಹ ಮಾಡ್ಕೊಳ್ಳೋಣ. ಕಾಲಮಕ್ಕೆ ಏನು ಮಾಡ್ಕೊಳ್ಳೋಣ, ನೆಕ್ಸ್ಟು ಈ ಥರ ಡಿವೈಡ್ ಮಾಡ್ಕೊಳ್ಳೋಣ. ಫಸ್ಟ್ ಎಲೆಕ್ಟ್ರಾನ್ಸ್ ಪ್ರಾಪರ್ಟೀಸ್. ಫಸ್ಟ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್, ರೈಟ್? ನೆಗೆಟಿವ್ ಆಗಿ ಚಾರ್ಜ್ ಇರ್ತದೆ ಎಲೆಕ್ಟ್ರಾನ್ಸ್ಗೆ. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್, ಬಟ್ ನ್ಯೂಟ್ರಾನ್ಸ್ಗೆ ದೇ ಡೋಂಟ್ ಹ್ಯಾವ್ ಎನಿ ಚಾರ್ಜ್, ದಟ್ ಈಸ್ ದೇ ಆರ್ ಅನ್ಚಾರ್ಜ್ಡ್ ಪಾರ್ಟಿಕಲ್ಸ್. ನ್ಯೂಟ್ರಾನ್ಸ್ ಆರ್ ಕಾಲ್ಡ್ ಅನ್ಚಾರ್ಜ್ಡ್ particles. Okay, this is the first properties of these three subatomic particle: negative charge electron, positive charge proton, neutron, uncharged. ಮಾಸ್ ಅಥವಾ ತೂಕ ಅಂತ ಮಾಸ್ ತೊಗೊಂಡ್ರೆ ಎಲೆಕ್ಟ್ರಾನ್ 9.1 × 10⁻31 kg ಇರ್ತದೆ. ಪ್ರೋಟಾನ್ ಮಾಸ್ 1.67 × 10⁻27 kg ಇರ್ತದೆ, ರೈಟ್? ಆ್ಯಂಡ್ ಪ್ರೋಟಾನ್ ಎಷ್ಟು ಮಾಸ್ ಇರ್ತದೋ ಅಷ್ಟೇ ಮಾಸ್ ಏನಿರ್ತದೆ ನ್ಯೂಟ್ರಾನ್ದು ಸಹ ಇರ್ತದೆ. It means almost equal ಇರ್ತದೆ. ನ್ಯೂಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಆಲ್ಮೋಸ್ಟ್ ಈಕ್ವಲ್. ದೇ ಆರ್ ಲೊಕೇಟೆಡ್ at the center, right? These are the two properties. We compare electrons, protons and neutrons. Okay, same ನ್ಯೂಟ್ರಾನ್ ಹೇಳಿದ್ದೀನಿ, ಸೇಮ್ ಮಾಸ್ ಆಸ್ ಈಕ್ವಲ್ ಟು ದ ಪ್ರೋಟಾನ್ಸ್. ಪ್ರೋಟಾನ್ ಮಾಸ್ ಎಷ್ಟು, ನ್ಯೂಟ್ರಾನ್ ಆಲ್ಮೋಸ್ಟ್ ಸೇಮ್ ಇರ್ತದೆ. ಎಲೆಕ್ಟ್ರಾನ್ಸ್ ಎಲ್ಲಿ ಲೊಕೇಟೆಡ್ ಇರ್ತಾವಪ್ಪ ಅಂದರೆ ದೇ ಆರ್ ಲೊಕೇಟೆಡ್ ಔಟ್ಸೈಡ್ ದ ನ್ಯೂಕ್ಲಿಯಸ್ ಇನ್ ಡಿಫ್ರೆಂಟ್ ಶೆಲ್ಸ್, ರೈಟ್? ಎಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸ್ ರೊಟೇಟ್ ಆಗ್ತಿರ್ತಾವೆ ಇನ್ ಡಿಫ್ರೆಂಟ್ ಶೆಲ್ಲಲ್ಲಿ. ಬಟ್ ಅದೇ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಬೋತ್ ಏನು ಮಾಡಿರ್ತವೆ, ಆ್ಯಕ್ಚುಲಿ ದೇ ಬೋತ್ ಲೊಕೇಟೆಡ್ ಇನ್ಸೈಡ್ ದ ನ್ಯೂಕ್ಲಿಯಸ್, ರೈಟ್? ಪ್ರೋಟಾನ್ ನ್ಯೂಕ್ಲಿಯಸ್ ಒಳಗೆ ಇರ್ತದೆ ಆ್ಯಂಡ್ ನ್ಯೂಟ್ರಾನ್ಸ್ ಏನಿರ್ತದೆ ನ್ಯೂಕ್ಲಿಯಸ್ ಒಳಗೇ ಇರ್ತದೆ. ಓಕೆ, ದೀಸ್ ಆರ್ ದ ಮೇನ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಾನ್ಸ್, protons and neutrons: negatively charged, positively charged, non-charged, and the mass. Electrons located outside the shells in different energy levels. Protons and neutrons located inside the nucleus. Okay, this is the first question answer. Next question here: what are the limitations of J.J. Thomson's model of atom? Okay, J.J. Thomson model of atom limitations ಏನಂತ ಕೇಳ್ತೀನಿ. Okay, before going to the limitations, we need to understand what is J.J. Thomson atomic model. J.J. Thomson atomic model ಪ್ರಪೋಸ್ ಏನು ಮಾಡಿದೆ ಅಂತ ಬೇಕಾಗುತ್ತೆ. J.J. Thomson ಮಾಡೆಲ್ನ ಪ್ಲಮ್ ಪುಡಿಂಗ್ ಮಾಡೆಲ್ ಆರ್ ವಾಟರ್ಮೆಲನ್ ಮಾಡೆಲ್ ಅಂತಲೂ ಕರೀತಾರೆ. ಓಕೆ, ವಾಟ್ ಈ ಪ್ರಪೋಸ್ಡ್? ಎಟ್ ಫಸ್ಟ್ ಈ ಪ್ರಪೋಸ್ ದ್ಯಾಟ್ ಆಸ್ ಪರ್ ಥಾಮ್ಸನ್ ದ ಶೇಪ್ ಆಫ್ ಆಟಮ್ ರಿಸೆಂಬಲ್ಸ್ ದಟ್ ಆಫ್ ಸ್ಪಿಯರ್ ವಿತ್ ಪಾಸಿಟಿವ್ ಚಾರ್ಜ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಅಂದರೆ ಆಟಮ್ ಸ್ಪೆರಿಕಲ್ ಇನ್ ಶೇಪ್ ಇರ್ತದೆ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಥ್ರೂ ಔಟ್ ದ ಸ್ಪಿಯರ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳ್ತಾನೆ ಫಸ್ಟ್. ಈ ಥರ, ಓಕೆ, ಆಟಮ್ ಇಸ್ ಸ್ಪೆರಿಕಲ್ ಇನ್ ಶೇಪ್, ಪಾಸಿಟಿವ್ ಚಾರ್ಜ್ ಥ್ರೂ ಔಟ್ ದ ಸ್ಪಿಯರ್, ದಟ್ ಈಸ್ ಮಾಸ್ ಥ್ರೂ ಔಟ್ ದ ಸ್ಪಿಯರ್ ಇರ್ತದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಏನು ಹೇಳ್ತಪ್ಪ ಅಂತಂದರೆ ಓನ್ಲಿ ಪಾಸಿಟಿವ್ ಚಾರ್ಜ್ ಅಲ್ಲ, ಇದರಲ್ಲಿ ಎಲೆಕ್ಟ್ರಾನ್ಸ್ ಆಗಿರ್ತವೆ. ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಆನ್ ದ ಸ್ಪಿಯರ್. ಓಕೆ, ಎಲೆಕ್ಟ್ರಾನ್ಸ್ ಆರ್ ಜಸ್ಟ್ embedded on the sphere in such a manner that atom is electrically neutral or electrically stable. Okay, ಪಾಸಿಟಿವ್ ಚಾರ್ಜ್ ಜೊತೆಗೆ ಎಲೆಕ್ಟ್ರಾನ್ಸ್ ಸಹ ಈ ಥರ ಎಂಬೆಡೆಡ್ ಆಗಿರ್ತಾವೆ. ಎಂಬೆಡೆಡ್ ಅಂದರೆ ಗೊತ್ತಾಗುತ್ತೆ, ಕೇಕ್ ಮೇಲೆ ನೀವು ಚೆರಿ ಹೇಗಿಡ್ತೀರಲ್ಲ ಅದೇ ಥರ ಸ್ಪಿಯರ್ ಮೇಲೆ ಎಲೆಕ್ಟ್ರಾನ್ಸ್ ಈ ಥರ ಎಂಬೆಡ್ ಆಗಿರ್ತವೆ ಅಂತ ಹೇಳ್ತಾನೆ. ಎಲೆಕ್ಟ್ರಾನ್ಸ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಮ್ಯಾಗ್ನೆಟಿಕ್ ಏನಿರ್ತದೆ ಈಕ್ವಲ್ ಇರ್ತದೆ, ಹಾಗಾಗಿ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇರುತ್ತೆ ಅಂತ ಹೇಳ್ತಾನೆ. ಓಕೆ, ಎಲೆಕ್ಟ್ರಾನ್ ಮ್ಯಾಗ್ನಿಟ್ಯೂಡ್ ಎಷ್ಟು, ಪಾಸಿಟಿವ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರೋದ್ರಿಂದ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಓಕೆ, ದಿಸ್ ಈಸ್ ದ ಪಾಸ್ಟುಲೇಟ್ಸ್ ಆರ್ ಥಿಯರಿ ಪ್ರಪೋಸ್ಡ್ ಬೈ ದ J.J. ಥಾಮ್ಸನ್. ಓಕೆ, ಅದಕ್ಕೆ J.J. ಥಾಮ್ಸನ್ ಅಟಾಮಿಕ್ ಮಾಡೆಲ್ ಅಂತ ಕರಿತೀವಿ. ಬಟ್ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ದೀಸ್ ಅಟಾಮಿಕ್ ಮಾಡೆಲ್? ಓಕೆ, ಅವನೇನು ಕೇಳಿದಾನ, ಲಿಮಿಟೇಷನ್ಸ್ ಕೇಳಿದಾನೆ, ನಾಟ್ ದ. ಆ್ಯಂಡ್ ನೆಕ್ಸ್ಟ್ ಏನು ಹೇಳಿದೆ, ಪ್ಲಮ್ ಪುಡಿಂಗ್ ಮಾಡಲ್ ಥಿಯರಿ ಪ್ರಕಾರ ಮಾಸ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್, ರೈಟ್? ಪಾಸಿಟಿವ್ ಚಾರ್ಜ್ ತೊಗೊಳೋದ್ರಿಂದ ನಾವು ಎಲ್ಲ ಕಡೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಎಲ್ಲ ಕಡೆ ಮಾಸ್ ಇರ್ತದೆ ಅಕಾರ್ಡಿಂಗ್ ಟು ಥಾಮ್ಸನ್. ಬಟ್ ವೆನ್ ಇಟ್ ಕಮ್ಸ್ ಟು ರುದರ್ಫೋರ್ಡ್ ಎಕ್ಸ್ಪ್ಲೇನ್ ಮಾಡ್ತಾನೆ ಲಿಮಿಟೇಷನ್ಸ್ ಏನಪ್ಪ ಅಂತಂದರೆ ಇಟ್ ಕುಡಂಟ್ ಎಕ್ಸ್ಪ್ಲೈನ್ ರುದರ್ಫೋರ್ಡ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್.
ಈ ಥಾಮ್ಸನ್ ಮಾಡೆಲ್ ರುದರ್ಫೋರ್ಡ್ ಸ್ಕ್ಯಾಟರಿಂಗ್ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಆ ಎಕ್ಸ್ಪೆರಿಮೆಂಟೇಷನ್ಗೂ ಥಿಯರಿಗೂ ಹೊಂದಾಣಿಕೆ ಇರೋದಿಲ್ಲ. ಇಟ್ ಕುಡಂಟ್ ಎಕ್ಸ್ಪ್ಲೈನ್ ಅಂತ ಹೇಳ್ತಾನೆ. ಓಕೆ, ದಿಸ್ ಇಸ್ ದ ಫಸ್ಟ್ ಲಿಮಿಟೇಷನ್ಸ್. ಇಟ್ ಕುಡಂಟ್ ಎಕ್ಸ್ಪ್ಲೈನ್ ದ ರಿಸಲ್ಟ್ ಆಫ್ ರುದರ್ಫೋರ್ಡ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂತಂದರೆ, he said positive charge, that is mass, is spread throughout the nucleus, right? Positive charge ಏನಂತಂದ್ರೆ throughout the nucleus spread ಆಗಿರ್ತದೆ. But it assumption that the mass of atom uniformly distributed was found to be incorrect. But according to Rutherford it was incorrect. According to Rutherford ಏನು ಹೇಳ್ತಾನಪ್ಪ ಅಂದರೆ, mass is situated at the center or concentrated at the center. ಟೋಟಲ್ ಮಾಸ್ ಆಫ್ ದ ಆಟಮ್ ಇಸ್ ಸೆಂಟ್ರೊಳಗಿರ್ತದ, ಉಳಿದಿದ್ದೆಲ್ಲ ಸ್ಪೇಸ್ ಎಂಟಿ ಇರುತ್ತೆ ಅಂತ ಹೇಳ್ತಾನೆ. ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಥಾಮ್ಸನ್ ಮಾಡೆಲ್. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ರುದರ್ಫೋರ್ಡ್ ಮಾಡೆಲ್ ಆಫ್ ಅ ಆಟಮ್? ರುದರ್ಫೋರ್ಡ್ ಮಾಡೆಲ್ ಆಫ್ ಆಟಮ್ದು ಲಿಮಿಟೇಷನ್ಸ್ ಏನು? ಥಾಮ್ಸನ್ ಮಾಡೆಲ್ ಹೇಗೆ ಲಿಮಿಟೇಷನ್ಸ್ ಇದ್ದವು, ಅದೇ ಥರ ರುದರ್ಫೋರ್ಡ್ ಆಲ್ಸೋ ಗಿವ್ ಸಮ್ ಥಿಯರಿ, ಬಟ್ ದಟ್ ಥಿಯರಿ is also possess some limitations which leads to the discovery of a Bohr atomic model. ಓಕೆ, ಫಸ್ಟು ಲಿಮಿಟೇಷನ್ಸ್ಗೆ ಮೊದಲು ವಾಟ್ ಈಸ್ ರುದರ್ಫೋರ್ಡ್ ಥಿಯರಿ ಅಂತ ಬೇಕಾಗುತ್ತೆ. ರುದರ್ಫೋರ್ಡ್ ಪ್ರಪೋಸ್ ದಟ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಅನ್ ಆಟಮ್ ಥರ ಇವ್ನು ಪ್ರಪೋಸ್ ಮಾಡ್ತಾನೆ. ಅಂದರೆ ದೇರ್ ಈಸ್ ಪಾಸಿಟಿವ್ ಚಾರ್ಜ್ ಸೆಂಟರ್ ಇನ್ ಅನ್ ಆಟಮ್ ಕಾಲ್ಡ್ ದ ನ್ಯೂಕ್ಲಿಯಸ್ ಆ್ಯಂಡ್ ನಿಯರ್ಲಿ ಆಲ್ ದ ಮಾಸ್ ಆಫ್ ದ ಆಟಮ್ ರಿಸೈಡ್ಸ್ ಇನ್ ದ ನ್ಯೂಕ್ಲಿಯಸ್. ಓಕೆ, ಅದು ಆಟಮಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಸೆಂಟರ್ ಇರ್ತದೆ, ಅದಕ್ಕೆ ನ್ಯೂಕ್ಲಿಯಸ್ ಅಂತ ಕರೀತಾನೆ. ಅಂದರೆ ನ್ಯೂಕ್ಲಿಯಸ್ಸಲ್ಲಿ ಹೋಲ್ ಪಾಸಿಟಿವ್ ಚಾರ್ಜ್ ಲೊಕೇಟೆಡ್ ಇರ್ತದೆ. ಓಕೆ, ಆ್ಯಂಡ್ ಪಾಸಿಟಿವ್ ಚಾರ್ಜ್ ಮೇನ್ ಮಾಸ್ ಆಗಿರೋದ್ರಿಂದ ಹೋಲ್ ಮಾಸ್ ಇಸ್ ಆಲ್ಸೋ ಲೊಕೇಟೆಡ್ ಅಟ್ ದ ಸೆಂಟರ್ ಅಂತ ಹೇಳ್ತಾನೆ. ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಪಾತ್. ಮತ್ತೇನಂತಪ್ಪ ಅಂದರೆ, ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಏನಾಗ್ತವೆ ಸರ್ಕ್ಯುಲರ್ ಸರ್ಕ್ಯುಲರ್ ಪಾತಲ್ಲಿ ರಿವಾಲ್ವ್ ಆಗುತ್ತೆ ಅಂತ ಹೇಳ್ತಾನೆ. ಓಕೆ, ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಈಸ್ ವೆರಿ ಸ್ಮಾಲ್ ಆ್ಯಸ್ ಕಂಪೇರ್ಡ್ ಟು ದ ಸೈಜ್ ಆಫ್ ದ ಆಟಮ್. ಸೈಜ್ ಆಫ್ ದ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್. ನೀವು ನೋಡಿರ್ತೀರ, ಅವ್ರು ಹೇಳಿದ್ದೀನಿ, ನ್ಯೂಕ್ಲಿಯಸ್ ಫಾರ್ ಎಕ್ಸಾಂಪಲ್ ಒಂದು ಬಾಲ್ ಇದ್ದರೆ ಒಂದು ಟೋಟಲ್ ಕ್ರಿಕೆಟ್ ಸ್ಟೇಡಿಯಂ ಆಟಮ್ ಥರ. ಅಂದರೆ ನ್ಯೂಕ್ಲಿಯಸ್ ಈಸ್ ವೆರಿ ಸ್ಮಾಲ್ ಆ್ಯಸ್ ಕಂಪೇರ್ ಟು ದ ಆಟಮ್. ಬಟ್ ಲಿಮಿಟೇಷನ್ಸ್ ಅಂತ ತೊಗೊಂಡಾಗ ಹವರ್ ಹೀಸ್ ಮಾಡೆಲ್ ಹ್ಯಾಡ್ ಲಿಮಿಟೇಷನ್ಸ್. ಫಸ್ಟ್ ಲಿಮಿಟೇಷನ್ಸ್ ಏನಪ್ಪ, ಎಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಸರ್ಕ್ಯುಲರ್ ಆರ್ಬಿಟ್ ವುಡ್ ಅಂಡರ್ಗೋ ಎಕ್ಸಲರೇಷನ್. ಎಲೆಕ್ಟ್ರಾನ್ಸ್ ಸರ್ಕ್ಯುಲರ್ ಪಾದಲ್ಲಿ ರಿವಾಲ್ವ್ ಆಗ್ತಾ ಏನಾಗುತ್ತೆ, ಎಕ್ಸಲರೇಷನ್ ಆಗಿ ಇಟ್ ಮೇ ಲೂಸ್ ಎನರ್ಜಿ, ರೈಟ್? ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರಿ, ಒಂದು ರೌಂಡ್ ಇದ್ರೊಳಗಡೆ ಒಂದು ಬಾಲ್ ತಿರುಗಿಸ್ರಿ, ಬೌಲ್ ಒಳಗಡೆ ತಿರುಗಿ ಎಲ್ಲಿ ಹೋಗ್ತದೆ, ಎಕ್ಸಲರೇಟ್ ಆಗುತ್ತಾ, ಎಕ್ಸಲರೇಟ್ ಆಗಿ ಎಟ್ ದ ಸೆಂಟರ್ ಇಟ್ ವಿಲ್ ಕೊಲ್ಯಾಪ್ಸ್, ರೈಟ್? ಎಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್ ವುಡ್ ಅಂಡರ್ಗೋ ಎಕ್ಸಲರೇಷನ್. ಡ್ಯೂರಿಂಗ್ ಎಕ್ಸಲರೇಷನ್ ಚಾರ್ಜ್ಡ್ ಪಾರ್ಟಿಕಲ್ ರೇಡಿಯೇಟ್ ಎನರ್ಜಿ. ಆ ಥರ ಎಕ್ಸಲರೇಟ್ ಆಗುವಾಗ ಏನಾಗುತ್ತೆ, ಎನರ್ಜಿ ಲೂಸ್ ಆಗುತ್ತಾ. ಓಕೆ, ಒಂದು ಬಾಲ್ನ ಒಂದು ರೌಂಡ್ ಇರೋ ಬೌಲಲ್ಲಿ ತಿರುಗಿಸಿದಾಗ ಎನರ್ಜಿ ಲೂಸ್ ಆಗಿ ಕೊನೆಗೆ ಹೋಗುತ್ತೆ, ಸೆಂಟ್ರಲ್ ಹೋಗುತ್ತೆ. ಸಿಮಿಲರ್ಲಿ ಇಫ್ ಇಟ್ ಹ್ಯಾಪನ್ಸ್ ವಿತ್ ಎಲೆಕ್ಟ್ರಾನ್ಸ್, ಅವನ ಥಿಯರಿ ಪ್ರಕಾರ ಹೋಗೋದಾದರೆ ಎಲೆಕ್ಟ್ರಾನ್ಸ್ ರೇಡಿಯೇಟ್ ಎನರ್ಜಿ ಅಥವಾ ಎನರ್ಜಿ ಲೂಸ್ ಮಾಡ್ತಾ ಏನಾಗಬೇಕಿತ್ತು, ಇಟ್ ಮಸ್ಟ್ ಕೊಲ್ಯಾಪ್ಸ್ ಇನ್ ಟು ದ ನ್ಯೂಕ್ಲಿಯಸ್. Thus the revolving electron would lose energy and finally fall into the nucleus, that is collapse into the nucleus. According to this theory, Rutherford theory, it must happen. ಈ ಥರ ಆಗಬೇಕಿತ್ತು, ಹೌದಾ? ಈ ಥರ ಆಗಬೇಕಿತ್ತು. ಬಟ್ ಇನ್ ನೇಚರ್ ಇಟ್ ಡಸಂಟ್ ಹ್ಯಾಪನ್ಸ್. ಓಕೆ, ಇಫ್ ದಿಸ್ ವೇರ್ ಸೊ, ದ ಆಟಮ್ ಶುಡ್ ಬಿ ವೆರಿ ಅನ್ಸ್ಟೇಬಲ್ ಆ್ಯಂಡ್ ಮ್ಯಾಟರ್ ವುಡ್ ನಾಟ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ದ್ಯಾಟ್ ವಿ ನೋ. ಈ ಥರ ಆಗೋದಾಗಿದ್ದರೆ ಆಟಮ್ ವೆರಿ ಅನ್ಸ್ಟೇಬಲ್ ಆಗ್ತಿರ್ತಿತ್ತು ಆ್ಯಂಡ್ ಮ್ಯಾಟರ್ ಎಕ್ಸಿಸ್ಟ್ ಆಗಿರ್ತಿದ್ದಿಲ್ಲ. ಬಟ್ ಇಟ್ ಈಸ್ ನಾಟ್ ದ ಕೇಸ್ ಇನ್ ದ ನೇಚರಲ್ಲಿ ಈ ಥರ ಇರೋದಿಲ್ಲ. ಹಾಗಾಗಿ ದಿಸ್ ಸ್ಟೆಬಿಲಿಟಿ ಆಫ್ ಅನ್ ಆಟಮ್ ಡಸಂಟ್ ಎಕ್ಸ್ಪ್ಲೈನ್ಡ್ ಬೈ ದ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಓಕೆ, ಮೇನ್ಲಿ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಡಸಂಟ್ ಎಕ್ಸ್ಪ್ಲೈನ್ ದ ಸ್ಟೆಬಿಲಿಟಿ ಆಫ್ ಅನ್ ಆಟಮ್. ನೆಕ್ಸ್ಟ್ ಕ್ವಶನ್ we have, compare all the proposed models of an atom given in chapter. ಈ ಚಾಪ್ಟ್ರಲ್ಲಿ ಬರುವಂಥ ಆಲ್ 3 ಮಾಡೆಲ್ಸ್, ಥಾಮ್ಸನ್ ಅಟಾಮಿಕ್ ಮಾಡೆಲ್, ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಆ್ಯಂಡ್ ಬೋರ್ ಅಟಾಮಿಕ್ ಮಾಡೆಲ್, ಈ ಮೂರನ್ನು ಕಂಪೇರ್ ಮಾಡಬೇಕು ಅಂತ ಹೇಳ್ತಾನೆ. ಅಂದರೆ ಕಂಪೇರ್ ಇನ್ ದ ಸೆನ್ಸ್, ವಾಟ್ ಈಸ್ ದ postulates proposed by that model and what are the limitations of those models and how other models can explain those. ಈ ಥರ ಕಂಪೇರ್ ಮಾಡಿ ಹೇಳಬೇಕು. ಓಕೆ, ದಿಸ್ ಇಸ್ ಹೌ ಯು ಶುಡ್ ರೈಟ್ ದ 5th ಕ್ವಶನ್ ಆನ್ಸರ್. ಫಸ್ಟ್ ಮಾಡೆಲ್ ಯಾವುದು? ಥಾಮ್ಸನ್ ಅಟಾಮಿಕ್ಕು
ಮಾಡೆಲ್ ಅಥವಾ ಇದಕ್ಕೆ ಥಾಮ್ಸನ್ ಪ್ಲಮ್ ಪುಡಿಂಗ್ ಮಾಡೆಲ್ಸ್ ಅಂತೀವಿ. ವಾಟ್ ಹಿ ಎಕ್ಸ್ಪ್ಲೇನ್ಡ್? ಫಸ್ಟ್ ಥಾಮ್ಸನ್ ಏನು ಹೇಳ್ತಾನಪ್ಪ ಅಂದರೆ, ಆ್ಯನ್ ಅಟಮ್ ಕನ್ಸಿಸ್ಟ್ ಆಫ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪಿಯರ್ ವಿತ್ ದ ಎಲೆಕ್ಟ್ರಾನ್ಸ್ ಎಂಬೆಡೆಡ್ ಇನ್ ಇಟ್. ಇದರ ಅರ್ಥ ಏನಪ್ಪ ಅಂತಂದರೆ, ಸಿಂಪ್ಲಿ ಆಟಮ್ ಈಸ್ ಸ್ಪೆರಿಕಲ್ ಇನ್ ಶೇಪ್, ಸ್ಪೆರಿಕಲ್ ಥರ ಒಂದು ಬಾಲ್ ಥರ ಇರ್ತದೆ. ಥ್ರೂಔಟ್ ದ ಸ್ಪಿಯರ್ ಪಾಸಿಟಿವ್ ಚಾರ್ಜ್ ಈಸ್ ಸ್ಪ್ರೆಡೆಡ್ ಆ್ಯಂಡ್ ಆನ್ ದಟ್ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್. ಅದ್ರ ಮೇಲೆ ಎಲೆಕ್ಟ್ರಾನ್ಸ್ ಎಂಬೆಡ್ ಆಗಿರ್ತಾವೆ. ಜಸ್ಟ್ ಲೈಕ್ ಕೇಕ್ ತೊಂದರೆ ಅದ್ರ ಮೇಲೆ ಚೆರ್ರಿ ಅಥವಾ ಅದ್ರ ಮೇಲೆ ಇಡ್ತೀವಲ್ಲ ಚೆರ್ರಿ ಅಥವಾ ಸಮ್ ಅದರ್ ಸ್ಟಫ್ ಎಂಬೆಡ್ ಮಾಡ್ತಾರೆ, ಅದಕ್ಕೆ ಎಂಬೆಡೆಡ್ ಆನ್ ಇಟ್ ಅಂತೀವಿ. ಓಕೆ, ದಿಸ್ ಇಸ್ ದ ಥಿಯರಿ, ದಿಸ್ ಇಸ್ ದ ಫಸ್ಟ್ ಪಾಸ್ಟುಲೇಟ್ ಎಕ್ಸ್ಪ್ಲೇನ್ಡ್ ಬೈ ದ ಥಾಮ್ಸನ್ ಅಟಾಮಿಕ್ ಮಾಡೆಲ್. ಸೆಕೆಂಡ್ ಏನು ಹೇಳ್ತಾನಪ್ಪ ಅಂದ್ರವ, ದ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಓವರ್ ಆಲ್ ಆಟಮ್ ಈಸ್ ನ್ಯೂಟ್ರಲ್. ಓಕೆ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಓವರ್ ಆಲ್ ಆಟಮ್ ಈಸ್ ನ್ಯೂಟ್ರಲ್. ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಎರಡು ಮ್ಯಾಗ್ನಿಟ್ಯೂಡಲ್ಲಿ ಈಕ್ವಲ್ ಇರ್ತವೆ. ಅಂದರೆ ಅದು ಎಲೆಕ್ಟ್ರಾನ್ ಮ್ಯಾಗ್ನಿಟ್ಯೂಡ್ -10 ಇದ್ದರೆ ಪಾಸಿಟಿವ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ +10 ಇರ್ತದೆ. -10 +10 ಏನಾಗ್ತದೆ? 0, ಅಂದರೆ ನ್ಯೂಟ್ರಲ್ ಆಗುತ್ತಾ? ಏನಾಗುತ್ತೆ? ನ್ಯೂಟ್ರಲ್. ನೆಕ್ಸ್ಟ್, ಇಟ್ ಕುಡಂಟ್ ಎಕ್ಸ್ಪ್ಲೈನ್ ದ ಅಬ್ಸರ್ವೇಷನ್ಸ್ ಫ್ರಮ್ ರದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ಸ್. ಇದು ಲಿಮಿಟೇಷನ್ಸಲ್ಲಿ ಬರ್ತದೆ. ಓಕೆ, ಇಟ್ ಕುಡಂಟ್ ಎಕ್ಸ್ಪ್ಲೈನ್ ದ ಅಬ್ಸರ್ವೇಷನ್ಸ್ ಫ್ರಮ್ ರದರ್ಫೋರ್ಡ್ ಎಕ್ಸ್ಪೆರಿಮೆಂಟ್. ದಿಸ್ ಇಸ್ ದ ಲಿಮಿಟೇಷನ್ಸ್. ನೆಕ್ಸ್ಟ್ ಏನು ಬರ್ತದೆ? ರದರ್ಫೋರ್ಡ್ ಮಾಡೆಲ್ ಬರ್ತದೆ. ವಾಟ್ ಈಸ್ ಸೆಡ್, ಆ್ಯನ್ ಆಟಮ್ ಕನ್ಸಿಸ್ಟ್ ಆಫ್ ಸ್ಮಾಲ್ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ವೇರ್ ಆಲ್ ದ ಮಾಸ್ ಇಸ್ ಕಾನ್ಸಂಟ್ರೇಟೆಡ್, ದೆನ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ಇಟ್. ಇವನೇನು ಹೇಳ್ತಾನೆ, ಪಾಸಿಟಿವ್ ಚಾರ್ಜ್ ಇಸ್ ನಾಟ್ ಸ್ಪ್ರೆಡ್ ಥ್ರೂಔಟ್ ದ ಸ್ಪಿಯರ್. ಪಾಸಿಟಿವ್ ಚಾರ್ಜ್, ಆಟಮ್ ಕನ್ಸಿಸ್ಟ್ ಆಫ್ ಸ್ಪಿಯರ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಈಸ್ ಲೊಕೇಟೆಡ್ ಎಟ್ ದ ಸೆಂಟರ್, ಅದಕ್ಕೆ ನ್ಯೂಕ್ಲಿಯಸ್ ಅಂತ ಕರೀತಾನೆ. ಪಾಸಿಟಿವ್ ಚಾರ್ಜ್ ಇಸ್ ಲೊಕೇಟೆಡ್ ದ ಸೆಂಟರ್, ಅದಕ್ಕೆ ನ್ಯೂಕ್ಲಿಯಸ್ ಅಂತ ಕರೀತಾನೆ. ಅರೌಂಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ರಿವಾಲ್ವ್. ಅರೌಂಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ಏನು ಮಾಡ್ತಾವೆ? ರಿವಾಲ್ವ್ ಆಗ್ತಾವೆ ಅಂತ ಹೇಳ್ತಾನೆ, ತಿರುಗ್ತಾವೆ ಅಂತ ಹೇಳ್ತಾನೆ. ನೆಕ್ಸ್ಟ್, ಇಟ್ ಕುಡಂಟ್ ಎಕ್ಸ್ಪ್ಲೈನ್ ದ ಸ್ಟೆಬಿಲಿಟಿ ಆಫ್ ಅ ನ್ಯೂಕ್ಲಿಯಸ್ ಆಸ್ ದ ರಿವಾಲ್ವಿಂಗ್ ಎಲೆಕ್ಟ್ರಾನ್ಸ್ ಎಕ್ಸಲರೇಟ್ ದೇರ್ ಬೈ ಲೂಸಿಂಗ್ ಎನರ್ಜಿ ಆ್ಯಂಡ್ ಫಾಲಿಂಗ್ ಇನ್ ಟು ದ ನ್ಯೂಕ್ಲಿಯಸ್. ಬಟ್ ಇದೇನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇಫ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ವೈಲ್ ರಿವಾಲ್ವಿಂಗ್ ಇಟ್ ಶುಡ್ ರೇಡಿಯೇಟ್ ಎನರ್ಜಿ, ಬಿಕಾಸ್ ಯಾವುದಾದ್ರೂ ಸುತ್ತ ಇದ್ದರೆ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾಯಿದ್ರೆ ಇಟ್ ಶುಡ್ ಎಕ್ಸಲರೇಟ್. ವೈಲ್ ಎಕ್ಸಲರೇಟಿಂಗ್ ಅದರ ಎನರ್ಜಿ ರೇಡಿಯೇಟ್ ಆಗಬೇಕು ಅಥವಾ ಲೂಸ್ ಮಾಡ್ಕೊಬೇಕು. ಲೂಸ್ ಆಗ್ತಾ ಏನಾಗಬೇಕು? ಇಟ್ ಶುಡ್ ಫಾಲ್ ಇನ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ಸಲ್ಲಿ ಫಾಲ್ ಆದರೆ ಎಲೆಕ್ಟ್ರಾನ್ಸ್ ಅನ್ಸ್ಟೇಬಲ್ ಆಗುತ್ತೆ ಆಟಮ್. ಬಟ್ ಇನ್ ನೇಚರ್ ಎವ್ರಿ ಆಟಮ್ ಈಸ್ ಸ್ಟೇಬಲ್. ಎವ್ರಿ ಆಟಮ್ ಈಸ್ ಸ್ಟೇಬಲ್. ದಟ್ ಈಸ್ ಇಟ್ ಕುಡಂಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ನ್ಯೂಕ್ಲಿಯಸ್ ಆರ್ ಆಟಮ್. ಅವನ ಪ್ರಕಾರ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಒಳಗೆ ಬಿದ್ದು ಅನ್ಸ್ಟೇಬಲ್ ಆಗಬೇಕಿತ್ತು ಆಟಮ್. ಬಟ್ ಈ ನೇಚರಲ್ಲಿ ಆಟಮ್ ಈಸ್ ವೆರಿ ಸ್ಟೇಬಲ್, ಅಂದರೆ ಅವನ ಥಿಯರಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನೆಕ್ಸ್ಟ್ ಬೋರ್ ಬರ್ತಾನೆ, ಇವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಓಕೆ, ಎಲೆಕ್ಟ್ರಾನ್ಸ್ ಇನ್ ಆಟಮ್ಸ್ ಆರ್ಬಿಟ್ ದ ನ್ಯೂಕ್ಲಿಯಸ್ ಎಟ್ ಸರ್ಟೆನ್ ಡಿಸ್ಕ್ರೀಟ್ ಸೆಟ್ ಆಫ್ ಡಿಸ್ಟೆನ್ಸಸ್ ಫ್ರಮ್ ದ ನ್ಯೂಕ್ಲಿಯಸ್. ಇವನೇನು ಹೇಳ್ತಾನೆ, ಎಲೆಕ್ಟ್ರಾನ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ಸರ್ಟೆನ್ ಆರ್ಬಿಟಲ್ಲಿ ಮಾತ್ರ ಏನಾಗ್ತವೆ? ರೊಟೇಟ್ ಆಗ್ತಾವೆ. ಅಂಥವಕ್ಕೆ ಡಿಸ್ಕ್ರೀಟ್ ಆರ್ಬಿಟ್ಸ್ ಅಂತ ಕರೀತಾರೆ. ಅದಕ್ಕೆ ಎನರ್ಜಿ ಲೆವೆಲ್ಸ್ ಅಂತಲೂ ಕರೀತಾರೆ. ಓಕೆ, ಎಲ್ಲ ಪಾತ್ರಲ್ಲೂ ಏನಾಗುತ್ತೆ? ನ್ಯೂಕ್ಲಿಯಸ್ ಸುತ್ತ ಎಲ್ಲ ಪಾತ್ರ ಒಳಗಡೆ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗೋದಿಲ್ಲ. ಎ ಸರ್ಟೆನ್ ಆರ್ಬಿಟ್ಸಲ್ಲಿ ಮಾತ್ರ ರಿವಾಲ್ವ್ ಆಗ್ತವೆ. ಆ್ಯಂಡ್ ದೀಸ್ ಆರ್ಬಿಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಡೆಫಿನೆಟ್ ಎನರ್ಜೀಸ್ ಆ್ಯಂಡ್ ಆರ್ ಆಲ್ಸೋ ಕಾಲ್ಡ್ ಎನರ್ಜಿ ಶೆಲ್ಸ್ ಆರ್ ಎನರ್ಜಿ ಲೆವೆಲ್ಸ್. ಆ ಆರ್ಬಿಟ್ಗೆ ಏನಿರ್ತದೆ? ಡೆಫಿನೆಟಾಗಿ ಒಂದು ಎನರ್ಜಿ ಅಂತ ಇರ್ತದೆ. ಆರ್ಬಿಟ್ಗೆ ಏನಿರ್ತದೆ? ಡೆಫಿನೆಟಾಗಿ ಒಂದು ಎನರ್ಜಿ ಅಂತ ಇರ್ತದೆ. ಓಕೆ, ಪ್ರತಿಯೊಂದು ಆರ್ಬಿಟಿಗೂ ಡೆಫಿನೆಟ್ ಎನರ್ಜಿ, ಅದಕ್ಕೆ ಜಾಸ್ತಿ ಇರೋಲ್ಲ, ಕಡಿಮೆ ಆಗೋದಿಲ್ಲ, ಒಂದು ಫಿಕ್ಸ್ ಎನರ್ಜಿ ಅಂತ ಇರ್ತದೆ. ಅದರಲ್ಲಿ ಮಾತ್ರ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಅಂತ ಹೇಳ್ತಾನೆ. ಇನ್ ದೀಸ್ ಆರ್ಬಿಟ್ಸ್ ದ ಎಲೆಕ್ಟ್ರಾನ್ಸ್ ಎಕ್ಸಲರೇಷನ್ ಡಸಂಟ್ ರಿಸಲ್ಟ್ ಇನ್ ದ ರೇಡಿಯೇಷನ್ ಆ್ಯಂಡ್ ಎನರ್ಜಿ ಲಾಸ್. ಈ ಆರ್ಬಿಟಲ್ ಸುತ್ತುವಾಗ ವೈಲ್ ರಿವಾಲ್ವಿಂಗ್ ಇನ್ ದೀಸ್ ಆರ್ಬಿಟ್ಸ್ ಎಲೆಕ್ಟ್ರಾನ್ಸ್ ಏನಾಗೋದಿಲ್ಲ? ಡು ನಾಟ್ ರೇಡಿಯೇಟ್ ಎನರ್ಜಿ ಲೂಸ್ ಮಾಡ್ಕೊಳೋದಿಲ್ಲ. ಎನರ್ಜಿ ಲೂಸ್ ಮಾಡ್ಕೊಳೋದಿಲ್ಲ ಅಂದರೆ ಇಟ್ ಡಸಂಟ್ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್ ಆ್ಯಂಡ್ ಇಟ್ ವಿಲ್ ರಿಮೇನ್ ಸ್ಟೇಬಲ್. ಅಂದರೆ ಬೋರ್ ಅಟಾಮಿಕ್ ಮಾಡೆಲ್ ಎಕ್ಸ್ಪ್ಲೇನ್ಸ್ ದ ಸ್ಟೆಬಿಲಿಟಿ ಆಫ್ ಆನ್ ಆಟಮ್ ವೈಲ್ ರದರ್ಫೋರ್ಡ್ ಡಸಂಟ್. ಓಕೆ, ದೀಸ್ ಆರ್ ದ ಕಂಪ್ಯಾರಿಸನ್ ಆಫ್ 3 models.